ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು. ಇವತ್ತಿನ ಸ್ಪೆಷಲ್ ಮುರು ಮೀನಿನ ಸಾರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊರಗಡೆ ತುಂಬ ಜೋರಾಗಿ ಮಳೆ ಸಹ ಬರ್ತಾ ಉಂಟು ನೋಡಿ. ಈಗ ಚಂದ ಬಿಸಿ ಬಿಸಿ ಮುರು ಮೀನಿನ ಸಾರು ಮಾಡುವ. ನಾವು ಮಾರ್ಕೆಟಿಂದ ಇವತ್ತು ಮುರು ಮೀನು ತಗೊಂಡು ಬಂದಿದ್ದೇವೆ. ನಾವಿವತ್ತು ಮುರು ಮೀನಿನ ಸಾರು ಮಾಡುವ ಅಂತ ಇದ್ದೇವೆ. ಬನ್ನಿ ನಾವು ಹೇಗೆ ಮಾಡುದು ಅಂತೇಳಿ ತೋರಿಸ್ತೇವೆ. ಅವರು ಮಾರ್ಕೆಟಲ್ಲಿ ನಮಗೆ ನೋಡಿ ಹೀಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಮೀನನ್ನು. ನಾವಿನ್ನು ಮನೆಯಲ್ಲಿ ಮತ್ತೆ ಅದರ ತಲೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ ಚಂದ. ಈಗ ನೋಡಿ ನಾವು ಮೀನನ್ನು ಚಂದ ವಾಶ್ ಮಾಡಿ ಇಟ್ಕೊಂಡಿದ್ದೇವೆ. ನಾವಿಲ್ಲಿ ಬ್ಯಾಡಗಿ ಮೆಣಸು 30 ಮತ್ತೆ ಊರ ಮೆಣಸು 4 ತಗೊಂಡಿದ್ದೇವೆ. ಒಂದು ಗಡಿ ತೆಂಗಿನಕಾಯಿಯನ್ನು ನಾವಿಲ್ಲಿ ತುರಿದಿಟ್ಟುಕೊಂಡಿದ್ದೇವೆ. ಸಾರಿಗೆ ಖಾರ ಮತ್ತೆ ತೆಂಗಿನ ತುರಿ ಜಾಸ್ತಿ ಬೇಕು ಅಂತ ಹೇಳೋರು ಸ್ವಲ್ಪ ಜಾಸ್ತಿ ಸಹ ಹಾಕಿಕೊಳ್ಬಹುದು. ಈಗ ಇದಕ್ಕೆ ಕೊತ್ತಂಬರಿ 4 ಸ್ಪೂನ್ ಮತ್ತೆ ಜೀರಿಗೆ 1 ಸ್ಪೂನ್ ಮತ್ತೆ ಮೆಂತ್ಯ 1/4 ಟೀ ಸ್ಪೂನ್ ಅಷ್ಟು ತಗೊಳ್ಳುವ. ಇದನ್ನು ನಾವು ಬಾಣಲೆಯಲ್ಲಿ ಹಾಕಿ ಚಂದ ಹುರಿದುಕೊಳ್ಬೇಕು. ಬೆಳ್ಳುಳ್ಳಿ 8 ಎಸಳು, ನಿಂಬೆ ಗಾತ್ರದಷ್ಟು ಹುಣಸೆ ತಗೊಂಡಿದ್ದೇವೆ. ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ತಗೊಂಡಿದ್ದೇವೆ. ಬನ್ನಿ ಈಗ ನಾವು ಮೆಣಸನ್ನು ಹುರಿದುಕೊಳ್ಳುವ. ಫಸ್ಟಿಗೆ ಒಂದು ಬಾಣಲೆಗೆ 1 ಚಮಚದಷ್ಟು ಆಯಿಲ್ ಹಾಕುವ. ಅದಕ್ಕೆ ಈಗ ನಾವು ಮೆಣಸನ್ನು ಹಾಕಿಕೊಳ್ಬೇಕು. ನೋಡಿ ಈಗ ನಾನು ಫಸ್ಟಿಗೆ ಊರಿನದು ಮೆಣಸು ಹೇಳಿದ್ನಲ್ಲ, ಅದನ್ನು 4 ಹಾಕಿಕೊಂಡಿದ್ದೇವೆ. ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ 30 ಅದನ್ನು ಸಹ ನಾವು ಹಾಕಿಕೊಂಡಿದ್ದೇವೆ. ಒಟ್ಟಿಗೆ ಹುರಿದುಕೊಳ್ಳೋದು. ಇದು ಚಂದ ರೋಸ್ಟ್ ಆಗಲಿ. ನಾವು ಆಯಿಲ್ ಸಹ ಹಾಕಿದ್ದೇವಲ್ಲ, ಚಂದ ಪರಿಮಳ ಬರ್ತದೆ ಇದು ಮೆಣಸಿದ್ದು. ಇದೀಗ ಆಗಿದೆ ಮೆಣಸು. ಇದನ್ನು ನಾವು ತೆಗೆದಿಟ್ಟುಕೊಳ್ಳುವ. ಇನ್ನು ನಾವು ತೆಂಗಿನ ತುರಿಯನ್ನು ಹುರಿದುಕೊಳ್ಳಿಕ್ಕುಂಟು. ಇದಕ್ಕೆ ನಾವು ಆಯಿಲ್ನ ಆ್ಯಡ್ ಮಾಡಲಿಕ್ಕಿಲ್ಲ. ಈಗ ನೋಡಿ ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇವೆ. ಇದನ್ನು ಸಹ ಹುರಿಬೇಕು ಸ್ವಲ್ಪ ಹೊತ್ತು. ಇದರ ಪರಿಮಳ ಬಿಡುವ ತನಕ ಹುರಿದುಕೊಳ್ಬೇಕು ಚಂದ. ಇದರ ಬಣ್ಣ ಸ್ವಲ್ಪ ಕೆಂಪಗೆ ಆಗುವವರೆಗೆ ನಾವು ಹುರಿದುಕೊಳ್ಳುವ. ಈಗ ನೋಡಿ ತೆಂಗಿನ ತುರಿಯ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಇಷ್ಟು ಸಾಕು ನಾವು ಮಾಡಿದ್ದು. ಇದನ್ನು ಈಗ ತೆಗೆದಿಟ್ಟುಕೊಳ್ಳುವ. ಈಗ ಇದಕ್ಕೆ ಮೆಣಸು ಮತ್ತೆ ತೆಂಗಿನ ತುರಿ ಮತ್ತೆ ಹುರಿದಿಟ್ಟುಕೊಂಡಿರುವಂಥ ಸಂಬರವನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಮತ್ತೆ ಇದಕ್ಕೆ ಬೇಕಾದಷ್ಟು ನೀರನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದು ಚಂದ ನೈಸಾಗಿ ಬಂದರೆ ಚೆನ್ನಾಗಿರ್ತದೆ. ಇದು ಗ್ರೈಂಡ್ ಆಗ್ತಾ ಇರಲಿ, ನೈಸಾಗಿ ಆಗಬೇಕಲ್ವಾ, ಅದಕ್ಕೆ ನಾವು ಅಷ್ಟೊತ್ತಿಗೆ ಆನಿಯನ್ನ ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ 3 ಆನಿಯನ್ನ ತಗೊಂಡಿದ್ದೇನೆ, 1 ಶುಂಠಿ ಮತ್ತೆ 2 ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅಂತ ಹೇಳುವವರು ಜಾಸ್ತಿ ತೆಗೆದುಕೊಳ್ಬಹುದು. ನಾವಿಲ್ಲಿ ಆನಿಯನ್ನ ಕಟ್ ಮಾಡಿಕೊಂಡಿದ್ದೇವೆ. ಇದು ನಾವು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇವೆ. ಉದ್ದಕ್ಕೆ ಬೇಕು ಅಂತ ಹೇಳೋರು ಹಾಗೆ ಸಹ ಕಟ್ ಮಾಡಿಕೊಳ್ಬಹುದು. ಕಾಯಿ ಮೆಣಸನ್ನು ನಾವು ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇವೆ. ಮತ್ತೆ ಶುಂಠಿಯನ್ನು ನೋಡಿ ಹೀಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ. ಈಗ ಮಸಾಲ ರೆಡಿ ಆಗಿದೆ ನೋಡಿ, ಚಂದ ನೈಸಾಗಿ ಬಂದಿದೆ. ನಾವು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡಿಕೊಂಡಿದ್ದೇವೆ ಇದರಲ್ಲಿ. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ಚಂದ ಟೇಸ್ಟ್ ಬರ್ತದೆ ಮತ್ತು ಪರಿಮಳ ಸಹ ಚಂದ ಇರ್ತದೆ. ಆ ಪಾತ್ರೆ ಇರುವವರು ಅದನ್ನೇ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಬೇರೆ ಪಾತ್ರೆ ಸಹ ಯೂಸ್ ಮಾಡಿಕೊಳ್ಬೋದು. ಮಸಾಲವನ್ನು ಈಗ ಕುದಿಸ್ಲಿಕ್ಕೆ ಇಟ್ಟಿದ್ದೇವೆ ನಾವಿಲ್ಲಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾವು ಸೇರಿಸಿಕೊಳ್ತೇವೆ ಇಲ್ಲಿ. ನಾವಿದಕ್ಕೆ ಕಟ್ ಮಾಡಿಕೊಂಡಿರುವಂಥ ಆನಿಯನ್ನ ಹಾಕ್ತಾ ಇದ್ದೇವೆ. ಹಾಗೆ ಶುಂಠಿ ಮತ್ತೆ ಮೆಣಸನ್ನು ಸಹ ಒಟ್ಟಿಗೆ ಹಾಕಿಕೊಳ್ತೇವೆ ಇಲ್ಲಿ.
ಇದನ್ನು ಚಂದ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಕುದಿ ಬರಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇಟ್ಟರೆ ಆಯಿತು. ಈಗ ಇದು ಕುದಿ ಬಂದಿದೆ ನೋಡಿ. ಇದಕ್ಕೆ ನಾವೀಗ ಮೀನನ್ನು ಹಾಕಿಕೊಳ್ಳುವ. ನಾವೀಗ ಮೀನು ಹಾಕಿಕೊಂಡ ನಂತರ ಇದನ್ನು 5 ನಿಮಿಷ ಕುದಿ ಬರಲಿಕ್ಕೆ ಬಿಟ್ಟರೆ ಆಯಿತು. ಮತ್ತು ನಾವು ಸೌಟು ಹಾಕಿಕೊಳ್ಳುವಾಗ ಜಾಗ್ರತೆಯಿಂದ ಹಾಕಿಕೊಳ್ಬೇಕು. 1-2 ಸಲ ಮೀನು ಹಾಕಿದ ಮೇಲೆ ಹಾಕಿಕೊಳ್ಳಿ ಸೌಟು, ಯಾಕೆಂದರೆ ಅಡಿ ಆದಾಗೆ ನೋಡಿಕೊಳ್ಬೇಕು. ಈಗ ಇದಕ್ಕೆ 1 ಚಮಚ ತೆಂಗಿನ ಎಣ್ಣೆ ಹಾಕಿಕೊಳ್ಳುವ ನಾವು, ಯಾಕೆಂದರೆ ಅದು ಮೀನು ಕರಗದಾಗೆ ನೋಡಿಕೊಳ್ತದೆ ಮತ್ತು ಅದರ ಟೇಸ್ಟ್ ಸಹ ತುಂಬ ಫ್ಲೇವರ್ ಚೆನ್ನಾಗಿ ಬರ್ತದೆ. ನೋಡಿ, ಹೀಗೆ ಮೆಲ್ಲಗೆ ನಾವು ಸೌಟು ಹಾಕಿಕೊಂಡ್ರೆ ಆಯಿತು. ಈಗ ನಮ್ಮ ಮುರುಮೀನಿನ ಸಾರು ರೆಡಿಯಾಗಿದೆ. ಈಗ ಆಗಿದೆ ನೋಡಿ. ನಾವೀಗ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ತೇವೆ. ಬನ್ನಿ ಇದು ಹೇಗಾಗಿದೆ ಅಂತೇಳಿ ನಾವು ಟೇಸ್ಟ್ ನೋಡಿಕೊಳ್ಳುವ. ಈ ಮುರುಮೀನಿನ ಸಾರು ಬಾಯ್ಲ್ಡ್ ರೈಸ್ ಜೊತೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನಾವು ಬಾಳೆ ಎಲೆಯಲ್ಲಿ ತಿಂದರೆ ಇನ್ನೂ ಸಹ ಟೇಸ್ಟಿಯಾಗಿರ್ತದೆ. ನೋಡಿ, ಪರಿಮಳ ಸಹ ಚಂದ ಬರ್ತದೆ. ಇದು ವೈಟ್ ರೈಸಿಗೆ ಸಹ ತುಂಬ ಚೆನ್ನಾಗಿರ್ತದೆ. ಮತ್ತು ಲಾಸ್ಟ್ ಟೈಮ್ ನಾವು ಮಾಡಿರುವಂಥ ಪಜೆ ಮೆಡಿಕೆಯಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ವಿ. ಅದಕ್ಕೆ ಸಹ ಈ ಸಾರು ತುಂಬ ಟೇಸ್ಟಿಯಾಗಿರ್ತದೆ. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.